ಸರ್ ನಮಸ್ತೆ. ಸರ್ ನಮಸ್ತೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ತರ ಮಣ್ಣಲ್ಲಿ ಮಾಡ್ತಿದ್ವಿ ಗಾಡಿಗಳನ್ನ, ಎರೆ ಮಣ್ಣಲ್ಲಿ. ನೀವು ಮರದಲ್ಲಿ ಮಾಡಿದೀರಾ ಸರ್? ಯಾವ ಮರದಲ್ಲಿ ಯಾವ ತರ ಮಾಡ್ತೀರಾ ಅಂತ ಹೇಳಿ ಸರ್ ಸ್ವಲ್ಪ. ಟೀಕು ಸರ್, ಇದು ಟೀಕು. ಟೀಕಲ್ಲಿ ಮಾಡ್ತಾ ಇದ್ದೀನಿ, ಸುಮಾರು ವರ್ಷದಿಂದ ಮಾಡ್ತಾ ಬಂದಿದ್ದೀನಿ. ಎತ್ತು, ಗಾಡಿ, ಕುಂಟೆ, ದೊಡ್ಡ ಕುಂಟೆ, ಸಣ್ಣ ಕುಂಟೆ, ಅಲ್ವೇ, ಈ ತರ ಒಂದು 25-30 ವರ್ಷದಿಂದ ನಾನು ಇದೇ ಕಸುಬು ಮಾಡ್ತಾ ಇದ್ದೀನಿ. ಅಂದ್ರೆ ಚೆನ್ನಾಗಿ ಸೇಲ್ ಆಗುತ್ತೆ, ಚೆನ್ನಾಗಿ ಇಷ್ಟಪಡ್ತಾರೆ. ಕೆಲವರು ರೈತರು ನೆನಪಿಗೋಸ್ಕರ ತಗೊಂಡೋಗ್ತಾರೆ, ಕೆಲವರು ಇಷ್ಟಪಟ್ಟು ತಗೊಂಡೋಗ್ತಾರೆ. ನೆನಪಿಗೆ ತುಂಬಾ ಇಷ್ಟಪಡ್ತದ್ದು ಏನಂದ್ರೆ ಸ್ಕೂಲ್ಗಳು, ಕಾಲೇಜ್ಗಳಿಗೆ ಇವಕ್ಕೆಲ್ಲ ಈ ಗಿಫ್ಟ್ ಆಗಿ ಕೊಡೋದಕ್ಕಿಂತ ಮನೆಯಲ್ಲಿ ಆಗಲಿ ಸ್ಕೂಲಲ್ಲಿ ಆಗಲಿ ಒಂದು ಇಡಬೇಕು. ಇಷ್ಟಾಗ ಹುಡುಗರಿಗೆ ಹೇಳ್ಬೇಕು ಇದ್ರ ಬಗ್ಗೆ. ರೈತರಿಗೆ ಇದೆ, ಹಿಂದಿನ ಕೃಷಿ ಕಳ್ಕೋಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ತುಂಬಾ ಇಷ್ಟಪಡೋದು ಏನಂದ್ರೆ ಸ್ಕೂಲ್ಗಳು, ಕಾಲೇಜ್ಗಳು ಇಡೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಹುಡುಗರಿಗೆ ಇವಾಗ ಗೊತ್ತಿರಲ್ಲ. ನಮ್ಮ ಬ್ಯಾಚಲ್ಲಿ ಏನಿದೆ ಗೊತ್ತಿರುತ್ತೆ ನೋಡಿ. ಸಣ್ಣ ಕುಂಟೆ, ಹತ್ತು ಕುಂಟೆ, ಬೆಲ್ಕುಂಟೆ, ಈ ತರ ಇವು ಏನು ನೇಗ್ಲು, ಈ ತರ ಏನು ಕೆಲವರಿಗೆ ಗೊತ್ತಿರಲ್ಲ. ಅವು ಸ್ಕೂಲಲ್ಲಿ ಹೇಳ್ಬೇಕು ಅವ್ರ ಮಾಸ್ಟರ್ಗಳು. ಇದ್ರ ಬಗ್ಗೆ ಒಂದು ಕ್ಲಾಸ್ ಇದೆ, ಕ್ಲಾಸ್ ತಗೊಳಲ್ಲ ಅವರು. ಏನು ನೋಡಿ, ಗೋಣ್ಗಲ್ಲು ಅವ್ರಿಗೆ ಏನೂ ಗೊತ್ತಿರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲು. ಮತ್ತೆ ರಿಯಲ್ ನಾವೆಲ್ಲ ರಾಗಿ ಹುಲ್ಲು ಹೊಡಿತಾ ಇದ್ವಿ. ಟ್ರ್ಯಾಕ್ಟರ್ ಬಂದ್ಮೇಲೆ ನೋಡಿ ಕಂಟ್ರಿ ಇದು ನೋಡಿ, ಇದು ಡಿಫ್ರೆಂಟ್ ಇದೆ. ಇವೆಲ್ಲ ಕಣಕ್ಕೆ ಯೂಸ್ ಮಾಡ್ತಾರೆ. ಅಂದ್ರೆ ಸಟ್ಟು ಫುಲ್ ತಗೊಂಡೋಗಿ ಒಂದು ಇದ್ರಲ್ಲಿ ಇಡಬೇಕು. ಈ ಐಟಮ್ಸ್ಗಳು ಕೆಲವು ಐಟಮ್ಸ್ ಎಲ್ಲೂ ಸಿಗಲ್ಲ, ನನ್ನ ಹತ್ರ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ. ತಗೊಂಡೋಗಿ ರೀಸನಬಲ್ ರೇಟಲ್ಲಿ ಹಾಕ್ಕೊಡ್ತೀವಿ. ನಮ್ದು ಒಂದು ಜೀವನ, ನಮ್ಗೊಂದು ಇದೊಂದು ಕಲೆ. ನನಗೇನೋ ಇದು ತರ ಹುಚ್ಚು. ಇದೊಂದು 30 ವರ್ಷದಿಂದ ನನಗೆ ಇದು ಬೆಳಕಿಗೆ ತರಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವೆಲ್ಲ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಬೀಳ್ಬೇಕು. ನೋಡಿ, ಇದು ಗಾಡಿ ಎಷ್ಟು ಶ್ರಮ ಪಡ್ಬೇಕು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಇದು ರಿಯಲ್ ಗಾಡಿ ನೋಡಿ, ಸೇಮ್ ಗಾಡಿ. ಇದಕ್ಕಿಂತ ಚಿಕ್ಕದಾಗಿ ಮಾಡಕ್ಕೂ ಬರೋದಿಲ್ಲ. ಚಿಕ್ಕದಾಗಿ ಮಾಡಿದ್ರು ಹುಡುಗರು ಏನ್ ಮಾಡಿದ್ರು, ಆಟಕ್ಕೆ ಅಂತ ತಗೊಂಡೋಗ್ತವೆ. ಆಟಕ್ಕೆ ತಗೊಂಡೋಗ್ಬಾರ್ದು. ಮ್ಯೂಸಿಯಂ ಟೈಪ್ ಅಲ್ಲಿ ಮನೆಯಲ್ಲಿ ಒಂದು ಗ್ಲಾಸ್ ಸಿಸ್ಟಮ್ ಅಲ್ಲಿ ಇಡುವ ಒಂದು ಟೀಪಾಯಲ್ಲೋ ಎಲ್ಲಾದ್ರೂ ಇಟ್ರೆ ಇದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ. ಇದು ಗೌರವ ಕಳಿಬಾರ್ದು. ಯಾವತ್ತೂ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ. ಇದಕ್ಕೆ ತಿಳುವಳಿಕೆ ಇಲ್ಲ ಅಂದ್ರೆ ಭಾರಿ ಕಷ್ಟ. ಇವೆಲ್ಲ ಅರ್ಥ ಮಾಡ್ಕೋಬೇಕು. ಎಲ್ಲವೂ ಕೂಡ ಅಷ್ಟೇ ನೋಡಿ, ಎಲ್ಲ ರಿಯಲ್ ತಂದಿದ್ದೀನಿ ನೋಡಿ. ಕೀಲು ಹಾಕೋದು, ಇದ್ರ ಬಗ್ಗೆ ಪ್ರತಿಯೊಂದು ಇಷ್ಟೇ ಇರ್ಬೇಕು ಅನ್ನೋದು ವಾಸ್ತು ಇರುತ್ತೆ ನೋಡಿ. ಹಚ್ಚು, ಈ ತರ ಎಲ್ಲದಕ್ಕೂ ಮಾಡ್ಬೇಕು. ಕೆಲವರು ಸುಮ್ಮನೆ ಮಾಡಕ್ ಹೋದ್ರೆ ಬರೋಲ್ಲ, ಮಾಡ್ಬೇಕು ನೋಡಿ. ಇದು ಅಷ್ಟೇ ನೋಡಿ, ರಿಯಲ್ ಕಬ್ಬಣ ಇಷ್ಟಿದೆ. ಒಂದು ಅರ್ಧ ಅಡಿನೂ ಇಲ್ಲ, 6 ಇಂಚು ಇಲ್ಲ. ಇಷ್ಟರಲ್ಲಿ ಇವೆಲ್ಲ ಆರ್ಡ್ರ್ ಇದಾವೆ. ಆರ್ಡ್ರ್ ಕೊಡ್ಬೇಕು, ಮಾಡ್ಬೇಕು, ಮಾತಾಡ್ಬೇಕು. ತುಂಬಾ 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 ನನಗೆ ಹೇಳಿದ್ರೆ ತುಂಬಾ ಕಷ್ಟ ಆಗ್ತದೆ ಹೇಳೋದಕ್ಕೆ. ತುಂಬಾ ಕಷ್ಟ ಆಗ್ತದೆ. ಇದ್ರ ಮೇಲೆ ತುಂಬಾ ಕಷ್ಟ ಆಗುತ್ತೆ ಹೇಳಕ್ಕೆ. ಅದು ಚೆನ್ನಾಗಿ ಮಾಡಿದಾರೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ರ. ನೋಡಿದ್ವಲ್ಲ, ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ. ಅಂತಂದ್ರೆ ನಾವು ಕರಡುಗಿದ್ದಾಗ ಮಣ್ಣಲ್ಲಿ ಮಾಡ್ತಿದ್ವಿ ನೋಡಿ. ಕರಡು ನೋಡ್ರಿ ಹೆಂಗಿದೆ. ಹೌದು ಸರ್, ಹೌದು. ಇವಾಗೆಲ್ಲ ಎಲ್ಲಿ ಸರ್, ಟ್ರ್ಯಾಕ್ಟರ್ಗಳೆಲ್ಲ ಬಂದ್ಮೇಲೆ ಇದೆಲ್ಲ ಕಣ್ಮರೆ ಆಗ್ತಿದೆ. ಈ ತರ ನಾವು ತಗೊಂಡೋಗಿ ಮನೇಲಿ ಇಟ್ಕೊಳ್ಬಹುದು. ಇಲ್ಲಾಂದ್ರೆ ನಾವು ಇಲ್ಲಾದ್ರೂ ಒಂದು ಆಫೀಸಲ್ಲಿ ಆಗಿರ್ಬೋದು, ಸ್ಕೂಲಲ್ಲಿ ಆಗಿದ್ರು ಇಟ್ಕೊಂಡ್ರೆ ಗೊತ್ತಿದ್ರಂತ ಚಿಕ್ಕ ಮಕ್ಳಿಗೆ ಏನೋ ಅಂತ ಕೇಳಿದ್ರೆ ನಾವು ಈ ತರ ನಾವು ಇದ್ರಲ್ಲಿ ಕೆಲಸ ಮಾಡ್ತಿದ್ವಿ ಅಂತ ಹೇಳ್ಬೋದು ನಮ್ ಮುಂಚೆಗೆ. ಹೌದೌದೌದು. ಅದ್ರ ಬಗ್ಗೆ ನೀವೇ ಹೇಳಿ ಸರ್. ಖಂಡಿತ ಸರ್, ಖಂಡಿತ ಸರ್. ನಿಮ್ದು ತರೀಕೆರೆನಾ ಸರ್? ಸರ್ ಕೆ ಹೊಸೂರು, ತರೀಕೆರೆ ಹತ್ರ ಕೆ ಹೊಸೂರು. ಸರ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆ ಸರ್. ಇದು ಹೌದು ಸರ್, ಇಲ್ಲೇ ಇದೆ ನೋಡಿ. ಓಕೆ ಸರ್, ಓಕೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಏನೇನು ತಪ್ಪಾಗಿ ಮಾತಾಡಿದ್ರೆ ಇಲ್ಲ ಸರ್, ಚೆನ್ನಾಗಿ ಮಾತಾಡಿದ್ದೀರಾ.